ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ದಿವಂಗತ ಎಚ್.ವೈ. ಮೇಟಿ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಈ ಬಾರಿ ಹೋಳಿ ಹಬ್ಬವನ್ನು ಐತಿಹಾಸಿಕವಾಗಿ ಹಾಗೂ ಸಂಭ್ರಮ ಸಡಗರದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಆಗಿರುವಂತಹ ಮಲ್ಲಿಕಾರ್ಜುನ ಮೇಟಿ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಗಲಕೋಟೆಯ ಶಾಸಕರಾಗಿದ್ದ ದಿವಂಗತ ಎಚ್.ವೈ. ಮೇಟಿ ಅವರು ಸನಾತನ ಸಂಸ್ಕೃತಿ ಉಳಿಸುವ ಕಾಳಜಿಯಿಂದ ಪ್ರತಿ ವರ್ಷ ಹೋಳಿ ಹಬ್ಬದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಅದ್ದೂರಿಯಾಗಿ ಆಚರಿಸುವ ಮೂಲಕ ಎಲ್ಲರನ್ನೂ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುತ್ತಿದ್ದರು. ಅವರ ಆಶಯದಂತೆ ಈ ವರ್ಷವೂ ಯುವ ಜನತೆಗಾಗಿ ಕಾಮದಹನ, ಸೋಗಿನ ಬಂಡಿ ಹಾಗೂ ಬಣ್ಣದಾಟದಲ್ಲಿ ತೊಡಗಿಸಿಕೊಂಡು ಉತ್ಸಾಹದಿಂದ ಪಾಲ್ಗೊಂಡಂತ ಯುವಕರಿಗೆ ಬಹುಮಾನವನ್ನು ನೀಡಲಾಗುವುದೆಂದು ಘೋಷಣೆ ಮಾಡಿದರು. ಒಟ್ಟು 10 ಕೌಂಟರ್ಗಳನ್ನು ತೆರೆಯಲಾಗಿದ್ದು, ಶುದ್ಧ ಕುಡಿಯುವ ನೀರ ಜೊತೆಗೆ ಉಚಿತವಾಗಿ ಬಣ್ಣ ಸಹ ವಿತರಣೆ ಮಾಡಲಾಗುವುದು. ಸೋಗಿನ ಬಂಡಿ ಮತ್ತು ಬಣ್ಣದ ಬಂಡಿಗಳಿಗೆ ವಿಶೇಷವಾದ ಬಹುಮಾನ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾಗಿರುವಂತಹ ನಾರಾಯಣ ದೇಸಾಯಿ, ಶಿವು ನಂದಿಕೋಳ್ಮಠ್, ಸಂಜು ವಾಡ್ಕರ್, ಗಣಪತ್ ಸಾದ್ ದಾನಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಅಭಿಮಾನಿ ಬಳಗದ ವತಿಯಿಂದ ಐತಿಹಾಸಿಕ ಹೋಳಿ ಹಬ್ಬವನ್ನು ಸಡಗರದಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಈ ವಿಷಯವನ್ನು ಮಾಧ್ಯಮಗಳ ಮೂಲಕ ಸಾರ್ವಜನಿಕ ತಿಳಿಸಲು ಕೋರಲು ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದೇವೆ. ಬಾಗಲಕೋಟೆ ಜನಪ್ರಿಯ ಶಾಸಕರಾಗಿದ್ದ ನಮ್ಮ ತಂದೆ ದಿವಂಗತ ಎಚ್.ವೈ. ಮೇಟಿ ಅವರು ಸನಾತನ ಸಂಸ್ಕೃತಿ ಉಳಿಸುವ ಕಳಕಳಿಯಿಂದ ಪ್ರತಿ ವರ್ಷ ಹೋಳಿ ಹಬ್ಬದಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರು. ಅದ್ದೂರಿ ಆಚರಣೆ ದೇಶದಲ್ಲಿ 2ನೇ ಸ್ಥಾನ ಪಡೆದುಕೊಂಡ ಹೋಳಿ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಪ್ರೇರಣೆ ನೀಡುತ್ತಿದ್ದರು. ಅವರ ಆಶಯದಂತೆ ಬಾಗಲಕೋಟೆಯ ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಅಭಿಮಾನಿ ಬಳಗ ಹಾಗೂ ದಿವಂಗತ ನಮ್ಮ ತಂದೆಯವರಾದಂಥ ಶ್ರೀ ಎಚ್.ವೈ. ಮೇಟಿ ಅಭಿಮಾನಿ ಬಳಗದವರು ಕೂಡ ಕಾಮದಹನ, ಸೋಗಿನ ಬಂಡಿ, ಬಣ್ಣದಾಟದಲ್ಲಿ ತೊಡಗುವ ಯುವ ಜನತೆಯನ್ನು ಪ್ರೋತ್ಸಾಹಿಸಲು ಮುಂದಾಗಿದ್ದೀರಿ. ಹಳೆಯ ನಗರ, ವಿದ್ಯಾಗಿರಿ ಹಾಗೂ ನವನಗರ ಪ್ರಮುಖ ಸ್ಥಳಗಳಲ್ಲಿ ಒಟ್ಟು 10 ಕೌಂಟರ್ಗಳನ್ನು ತೆರೆಯಲಾಗಿದೆ. ಇಲ್ಲಿ ಅರವಟಿಗಳ ಮೂಲಕ ಶುದ್ಧ ಕುಡಿಯುವ ಉಚಿತವಾಗಿ ಬಣ್ಣವನ್ನು ವಿತರಿಸಲಾಗುತ್ತದೆ. ಕಿಲ್ಲಾ ಪ್ರದೇಶದ ಬಸವೇಶ್ವರ ವೃತ್ತ, ವಿದ್ಯಾಗಿರಿ ಇಂಜಿನಿಯರಿಂಗ್ ಕಾಲೇಜು ವೃತ್ತ, ನವನಗರ ಜಿಲ್ಲಾ ಆಸ್ಪತ್ರೆ ಹೀಗೆ ವಿವಿಧ ಸ್ಥಳಗಳಲ್ಲಿ ಕೌಂಟರ್ಗಳನ್ನು ಕಾರ್ಯನಿರ್ವಹಿಸಲಿವೆ. ಇದಲ್ಲದೆ ಸೋಗಿನ ಬಂಡಿ, ಬಣ್ಣದ ಬಂಡಿಗಳನ್ನು ತಯಾರಿಸಲು ಯುವ ತಂಡಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ನಮ್ಮೂರಿನ ಯುವ ಜನತೆ ಹಬ್ಬದಲ್ಲಿ ಪರ ಊರುಗಳಿಗೆ ತೆರಳಬಾರದು ಮತ್ತು ಉತ್ಸಾಹದಿಂದ ಹೋಳಿ ಹಬ್ಬದಲ್ಲಿ ಭಾಗವಹಿಸಬೇಕೆಂದು ನಮ್ಮ ಕಳಕಳಿಯ ಮನವಿ. ಎಲ್ಲರೂ ಹಬ್ಬದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಭಾಗವಹಿಸಬೇಕು. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಸಿಬ್ಬಂದಿಗೆ ಸಹಕರಿಸಬೇಕು. ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಣ್ಣದಾಟದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಕೋರುತ್ತೇವೆ. ನಮ್ಮ ತಂದೆಯವರ ಆಶೆಯಂತೆ ಹೋಳಿ ಹಬ್ಬ ಬಣ್ಣದಾಟಕ್ಕೆ ಪ್ರೋತ್ಸಾಹ ನೀಡುವುದು, ರಂಗಿನಾಟ ಪರಂಪರೆ ಉಳಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ತಮ್ಮೆಲ್ಲರಿಗೆ ಈ ಮೂಲಕ ತಿಳಿಯಲು ಬಯಸುವ ಹಬ್ಬ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಹಾಗೂ ಮನವಿ ಮಾಡುತ್ತೇವೆ ಎಂದು ತಮ್ಮ ಮೂಲಕ ನಾನು ಮನವಿ ಮಾಡುತ್ತೇನೆ. ಮತ್ತು ಈ ಒಂದು ಪ್ರೋತ್ಸಾಹನವಾಗಿ ಈ ಒಂದು ಸೋಗಿನ ಬಂಡಿಗೆ ಬಹುಮಾನ ಕೂಡ ವಿತರಣೆ ಮಾಡಲಾಗಿದೆ. ಮೊದಲನೇ ಬಹುಮಾನ ಸೋಗಿನ ಗಾಡಿಗೆ 25,000 ರೂಪಾಯಿ, 2ನೇ ಬಹುಮಾನ 10,000 ರೂಪಾಯಿ, 3ನೇ ಸೋಗಿನ ಬಂಡಿಗೆ 5,000 ರೂಪಾಯಿ, ಬಣ್ಣದ ಗಾಡಿಗೆ ಹೆಚ್ಚಿನ ಬಣ್ಣದ ಗಾಡಿ ಮಾಡುವ ಓಣಿಯವರಿಗೆ ಮೊದಲನೇ ಬಹುಮಾನ 15,000 ರೂಪಾಯಿ, 2ನೇ ಬಹುಮಾನ 10,000 ರೂಪಾಯಿ, 3ನೇ ಬಹುಮಾನ 5,000 ರೂಪಾಯಿ. ಈ ಮೂಲಕ ತಮ್ಮಲ್ಲಿ ಈ ಒಂದು ಹೋಳಿ ಉತ್ಸವದ ಪರಂಪರೆಯನ್ನು ಮುಂದುವರಿಸಲು ನಮ್ಮ ಎಲ್ಲ ಗುರು ಹಿರಿಯರು ಹಾಗೂ ಅಭಿಮಾನಿ ಬಳಗದಿಂದ ವಿಷಯನೇ ಬೇರೆ. ಬಾಗಲಕೋಟೆ ಒಳಗ ಸೌಹಾರ್ದತೆಯಿಂದ ಮತ್ತು ಹೆಚ್ಚು ಜನ ಭಾಗವಹಿಸಬೇಕು, ಊರನ್ನ ಬಿಡಬಾರದು ಅನ್ನುವಂಥ ಉದ್ದೇಶದಿಂದ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿ ಇಲೆಕ್ಷನ್ಗೆ ಇದಕ್ಕೆ ಏನು ಯಾವುದೇ ತರದ ಸಂಬಂಧ ಮಾಡಿಬಿಟ್ಟಾರ. ಆದ್ರೆ ನಾವು ಆ ಥರದ್ದೇನಿಲ್ಲ. ನಮ್ಮ ಸಿದ್ದರಾಮಯ್ಯ ಅಭಿಮಾನಿ ಬಳಗ, ಹೌದಾ ಅಲ್ಲ, ಸಿದ್ದರಾಮಯ್ಯ ಅಭಿಮಾನಿ ಬಳಗ ಮತ್ತು ಎಚ್.ವೈ. ಮೇಟಿ ಬಳಗ ಇದು ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಇಲ್ಲ ನಾವು ರೇನ್ ಡ್ಯಾನ್ಸ್ ಏನ್ ಮಾಡಿಲ್ಲ. ಇಲ್ಲ ನೋಡ್ಬೇಕ್ರಿ, ಅದು ಯಾಕಂದ್ರೆ ವಾಲಿಯವ್ರ ಜೋಡಿ ಮಾತಾಡಿವಿ. ಅವ್ರು ಯಾವ್ದು ಕೊಡ್ತಾರ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಆದ್ರೆ ಒಟ್ಟು ಒಂದು 10,000 ಪ್ಯಾಕೆಟ್ಗಳನ್ನ ಹಂಚ್ಬೇಕು 3 ದಿವಸದೊಳಗೆ. ಸುಮಾರು ಒಂದು 10,000 ಪ್ಯಾಕೆಟ್ಗಳನ್ನ, ಬಣ್ಣದ ಪ್ಯಾಕೆಟ್ಗಳನ್ನ ಹಂಚಬೇಕು ಅಂತ ತೀರ್ಮಾನ ಮಾಡಿವಿ. ಅದ್ರಲ್ಲಿ 10 ಅರವಟಿಗಳು, ಮೇಟಿ ಸಾಹೇಬ್ರ ಹೆಸರ ಮೇಲೆ 10 ಅರವಟಿಗಳು ಅಂದ್ರೆ ಕುಡಿಯೋನು ಶುದ್ಧನಿ. ಯಾಕಂದ್ರೆ ಹೋಳಿ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ ಹುಯಿ ಅಂತ ಎಲ್ಲ ಕಡೆ ಬಂದಾಗಿರ್ತದೆ, ಯಾರಿಗೂ ನೀರು ಸದ್ಯಕ್ಕೆ ಸಿಗ್ತಾ ಇಲ್ಲ. ಆ ದೃಷ್ಟಿಯಿಂದ 3 ದಿವಸದವರೆಗೆ ನಿರಂತರವಾಗಿ ಇದು ಮಾಡಬೇಕು. ಅದಾದ ನಂತರ ಮುಂದೆ ಅರವಟಿಗೆ ಮುಂದೆ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಮುಂದೆ ನಾವು ನಿಶ್ಚಯ ಮಾಡಿ ಹೇಳ್ತೀವಿ. ಓಣಿಗೆ
ಅಲ್ಲ ಅವ್ನಿಗೆ ಬಾಬ್ದಾರಿ ಇರ್ತಾರೆ, ಬಾಬ್ದಾರ ಮೇಲೆ. ಯಾಕಂದ್ರೆ ಬಾಗಲಕೋಟೆ ಹೋಳಿ ನಿಂತಿದ್ದೆ ಬಾಬ್ದಾರ ಮೇಲೆ. ಆ ಬಾಬ್ದಾರಿ ಅಂತ ಅವ್ರು ಪ್ರತಿಯೊಂದು ಬಣ್ಣದ ಇದ್ರೊಳಗೆ ಯಾವುದು ಸೋಂಗಿನ ಬಂಡಿ ಒಳಗೆ ಯಾರು ಉತ್ಕೃಷ್ಟ ಹೆಚ್ಚು ಸೋಂಗಿನ ಬಂಡಿ, ಅದರೊಳಗೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಅನ್ನ ಕೊಡ್ತಕ್ಕಂಥ ಸೋಂಗಿನ ಬಂಡಿಗಳಿಗೆ ಪ್ರೋತ್ಸಾಹದ ಮೊದಲನೇದು, ಎರಡನೇದು, ಮೂರನೇದು 5,000 ರೂಪಾಯಿ. ಎರಡನೇ ಬಹುಮಾನ 10,000 ರೂಪಾಯಿ. ಮೂರನೇ ಬಹುಮಾನ 5,000. ಬಣ್ಣದ ಗಾಡಿಗೆ ಮೊದಲನೇ ಬಹುಮಾನ 15,000. ಹಾ ರೀ. ಎರಡನೇ ಬಹುಮಾನ 10,000, ಮೂರನೇದು 5,000. ಬಾಗಲಕೋಟೆ ಹೋಳಿ ಅತಿ ವಿಜೃಂಭಣೆಯಿಂದ ಸಂತೋಷ ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ಹೇಳ್ತಾ, ಹೋಳಿ ಹುಣ್ಣಿಮೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ನಡೀತದೆ. ಗ್ರಾಮಾಂತರ ಭಾಗದಲ್ಲಿ ಅಲ್ಲಿಯೂ ಕೂಡ ನಡೀತಾವೆ. ಭಾಳ ಆದ್ರೆ ಒಂದು ದಿವಸ ಕಾಮಣ್ಣ, ಮರುದಿನ ಬೂದಿ ಆಟ ನಾವು ನೋಡ್ತೀವಿ. ಇನ್ನು ಕೆಲವು ನಗರಗಳಲ್ಲಿ ರಂಗಪಂಚಮಿ, ಹೋಳಿ ಆದ 5 ದಿನಕ್ಕೆ ರಂಗಪಂಚಮಿ ಅಂತ ಬರುತ್ತೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಅಥವಾ 3 ಗಂಟೆ ಒಳಗೆ ಆಟ ಆಡಿ ಮುಗಿಸ್ಬಿಡ್ತಾರೆ. ಅಲ್ಲಿಗೆ ಹೋಳಿ ಮುಗಿತು. ಆದರೆ ಬಾಗಲಕೋಟೆ ಹಂಗಲ್ಲ. ಹೋಳಿಗೆ ತನ್ನದೇ ಆದಂಥ ಒಂದು ಹಿನ್ನೆಲೆ, ಇತಿಹಾಸ, ಪರಂಪರೆ ಇದೆ. ಅದರ ಅಡಿಯಲ್ಲಿ ನಾವು ಶಿವರಾತ್ರಿಯ ಅಮಾವಾಸ್ಯೆ ದಿವಸ ಹೋಳಿ ತುಳಾಯಿಯನ್ನ ಪೂಜೆ ಮಾಡಿ ಸುಮಾರು ಹೋಳಿ ಮುಗಿಯುವವರೆಗೂ, ಅಂದ್ರೆ ಸುಮಾರು 20 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಹಲಿಗೆಯ ವಾದನ ನಾವು ಕೇಳುವಂಥದ್ದು ನಾವು ಇಲ್ಲಿ ನೋಡ್ತೀವಿ. ಹೋಳಿಯಪ್ಪ ಅಂದ್ರೆ ನಿಜವಾಗಿ ನಾವು ಇವತ್ತು ಭಾವೈಕ್ಯತೆ ಬಗ್ಗೆ, ಹೋಮ ಸೌಹಾರ್ದದ ಬಗ್ಗೆ ಮಾತಾಡ್ತೀವಿ. ಆದ್ರೆ ಯಾರೂ ಆ ರೀತಿ ಜೀವನದಾಗ ನಡ್ಕೊಳ್ಳೋದಿಲ್ಲ. ನಿಜವಾಗಿ ಭಾವೈಕ್ಯತೆ ನೋಡ್ಬೇಕಂತಂದ್ರೆ ಅದು ಬಾಗಲಕೋಟೆ ಹೋಳಿಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥ ಅತಿ ಹೆಮ್ಮೆಯಿಂದ ಹೇಳಿಕೆ ನಾ ಇಚ್ಛೆ ಪಡ್ತೀನಿ. ಎಲ್ಲೆಡೆಯಲ್ಲಿ ಹೋಳಿ ಹಬ್ಬ ಆಚರಣೆ ಆರಂಭವಾಗಿದೆ. ಅಲ್ಲಿಗೆ ಮಜಲು, ಆಮೇಲೆ ಅಲ್ಲಿಗೆ ಕಾಂಪಿಟೇಷನ್, ಈ ಥರ ಎಲ್ಲ ನಡೆದು ಸುಮಾರು ದಿವಸಗಳಿಂದ ಆರಂಭವಾಗಿದ್ದು, ಇನ್ನೇನು ಕಾಮದಾನವಾಗಿ ಅದಾದ ಮೇಲೆ ಬಣ್ಣ ಎರಚುವ ಕಾರ್ಯಕ್ರಮ ಹಾಗೂ ಬ್ರೇನ್ ಡ್ಯಾನ್ಸ್ನ ಅಲ್ಲಲ್ಲಿ ಓಣಿಗಳಲ್ಲಿ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ನಾವು ರೈನ್ ಡ್ಯಾನ್ಸ್ ಅಂತಂದೇಳಿ ಸುಮಾರು 9 ವರ್ಷಗಳು ಗತಿಸಿದೆವು. ಇದನ್ನು ಮಾಡ್ಕೊಂಡು ಬಂದಿದ್ವಿ. ಈ ಸಲ 10ನೇ ವರ್ಷದ ಪ್ರಯುಕ್ತವಾಗಿ ಇನ್ನೂ ವಿಜೃಂಭಣೆಯಿಂದ ಜನರಿಗೆ ತೋರಿಸ್ಕೊಡ್ಬೇಕಂತಂದೇಳಿ ನಾವು ವಿಚಾರ ಮಾಡಿದ್ದೇವೆ. ಅದರಲ್ಲಿ ಹುಬ್ಬಳ್ಳಿಯಿಂದ ಖ್ಯಾತ ಡಿ ಜೆ ಗಾಯಕರು ಪ್ಲಸ್ ಡಿ ಜೆ ಆಪರೇಟರ್ಸ್ ಬರ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ರೈನ್ ಡ್ಯಾನ್ಸ್ ಇದ್ದು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಸುರಕ್ಷಿತವಾಗಿ ಮತ್ತು ಒಳ್ಳೆಯ ಒಂದು ರೈನ್ ಎಂಜಾಯ್ ಮಾಡುವಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ವಿ ಈ ಸಾರಿ. ಹಾಗೆ ಇಡೀ ಬಾಗಲಕೋಟ್ ಜನರು ಇಲ್ಲಿ ಬಂದು ಇನ್ನೂ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ. ಭಾರತೀಯ ಸಂಸ್ಕೃತಿಯಲ್ಲಿ ಹೋಳಿ ಬಹಳಷ್ಟು ಮಹತ್ವದ ಸ್ಥಾನ ಪಡೆದಿದೆ. ಪುರಾಣ ಕಾಲದಿಂದಲೂ ಈ ಹೋಳಿ ಆಚರಣೆ ಇರುತ್ತೆ ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಪುರಾಣ ಕಾಲದಲ್ಲಿ ಕೃಷ್ಣ ಪರಮಾತ್ಮ ತನ್ನ ರಾಧೆಯರ ಜೋಡಿ ಬಣ್ಣ ಆಡಿದ್ದು, ರಾಮಾಯಣದಲ್ಲಿ ಕೂಡ ಈ ಹೋಳಿ ಆಚರಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಏಕೆ, ಶಿವನು ತನ್ನ 3ನೇ ಕಣ್ಣನ್ನು ತೆಗೆದು ಕಾಮನನ್ನು ಸುಟ್ಟಂಥ ಒಂದು ಅತಿ ಸುಂದರವಾದ ಘಟನೆ. ಇಡೀ ಜಗತ್ತಿಗೆ ಸಿಟ್ಟು, ದ್ವೇಷ, ಮದ, ಮತ್ಸರ, ಕಾಮನೆಗಳನ್ನು ಆ ಕಾಮನಲ್ಲಿ ಹುಟ್ಟುಹಾಕಿ ಹೊಸ ವರ್ಷ ಪ್ರಾರಂಭಿಸಬೇಕು, ಎಲ್ಲರೂ ಪ್ರೀತಿ ಸೌಹಾರ್ದತೆಯಿಂದ ಬಣ್ಣವನ್ನು ಆಚರಿಸಬೇಕು ಎಂಬ ಸಂದೇಶ ಇಡೀ ಜಗತ್ತಿಗೆ ಹೋಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ದಿವಸ ಬಣ್ಣದ ಆಚರಣೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕೂಡ ದೋರ್ ಉತ್ಸವ ಅಂತ ಮಾಡ್ತಾರೆ. ಮಾನವ ಪಿರಮಿಡನ್ನು ರಚಿಸಿ ಮೇಲೆ ಮಡಿಕೆ ತುಂಬಿದಂಥ ಗಡಿಗೆಯನ್ನು ಹೊಡೆಯುವಂಥ ಸುಂದರವಾದ ದೃಶ್ಯ. ನಮ್ಮ ಸಿಸ್ಟರು ಮದುವೆ ಇತ್ತಲ್ಲ ಮನ್ಯಾಗ, ಅವರು ಬಂದಿದ್ರು, ಅವರು ಹೋಗಿ ಭೇಟಿಯಾಗ್ಯಾರ. ನಾವು ಅವ್ರು ಬಂದಿಲ್ಲ. ಅವ್ರಿಗೆ ಹೋಗ್ಯಾರ ಗೊತ್ತಿಲ್ಲ, ಹಂಗೇನಿಲ್ಲ ಬರ್ಬೇಕಾದವ್ರು ಅಂತ. CM ಅವ್ರು ಏನು ಹೇಳಿದ್ರು ಸರ್ ನಿಮ್ಮ ಕುಟುಂಬ? ಅವ್ರು ಏನು ಹೇಳಿಲ್ಲ, ಅವ್ರೇನು ಹಿರಿಯರು, ನಾವು ಏನು ಕೇಳಕ್ಕೆ ಹೆಂಗಾಗತ್ತೆ ಅವ್ರು. ನಮಗೆ ಬರೀ ಆಜ್ಞೆ ಮಾಡ್ಬೇಕು, ಅವ್ರು ಹೇಳ್ಬೇಕು ಅಷ್ಟೇ. ಆಶೀರ್ವಾದದೊಂದಿಗೆ ಆಜ್ಞೆ ಮಾಡ್ಬೇಕು ನಮಗೆ. ಇಲ್ಲ, ಏನಿಲ್ಲ. ನಾವಿನ್ನೂ ದುಃಖದಿಂದ ಹೊರಗೆ ಬಂದಿಲ್ಲ ಆ ವಿಷಯದಾಗ. ನಾವು ಅದನ್ನು ಬಯಸೋದು ನಮ್ಗೆ ಅಷ್ಟು ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ ಅದನ್ನು ಕೇಳೋದಕ್ಕೆ. ಅವ್ರ ಆಶೀರ್ವಾದವೇ ನಮ್ಗೆ ಅಷ್ಟೇ. ಥ್ಯಾಂಕ್ ಯು. ಈಗ CM ಬರೋದು ಡೇಟ್ ಈ ವೈದ್ಯಕೀಯ ಕಾಲೇಜ್, ಮೆಡಿಕಲ್ ಕಾಲೇಜ್ ಅಡಿಗಲ ಸಮಾರಂಭಕ್ಕೆ ಬರಬೇಕಂತ ಪ್ರೋಗ್ರಾಮ್ ಐತೆ, ಮನವಿ ಐತೆ ನಮ್ಮದು. ಮತ್ತು ಅದ್ರ ಜೊತೆಗೆ ಬಜೆಟ್ನಲ್ಲಿ ಕೆಲವೊಂದು
ಯೋಜನೆಗಳನ್ನ ಸೇರಿಸೋ ಸಲುವಾಗಿ ಹೇಳೀವಿ. ಯಾವ ಏನು ಭಾಳ 2-3-4 ಅದಾವು. ಎಲ್ಲ ಯಾವ ಯೋಜನೆ ಮಾಡಿದ ಮೇಲೆ ಹೇಳ್ಬೇಕಲ್ಲ ಅವ್ರು ಯಾವಾಗ ನಮಗೆ ಎಲ್ಲ ಸಂಪುಟ ಇದು ಆಶೀರ್ವಾದ ಏನಾಗುತ್ತೆ ನೋಡ್ಬೇಕು ಅಲ್ಲಿಂದ. ಹಾಂ ಸರ್, ಕೊಡ್ತೀವಿ, ಪೂರ ಕೊಟ್ಟಿವಿ, ಲೆಟ್ರ್ ಕೊಟ್ಟಿವಿ. ಬಟ್ ಈ ಹೋಳಿ ಉತ್ಸವ ಸಲ ಮುಂದೆ ಕೊಡ್ತೀವಿ. ಸರ್, ಈಗ ಟಿಕೆಟ್ ವಿಚಾರಕ್ಕೆ ಭಾಳಷ್ಟು ಗೊಂದಲಗಳಿದಾವೆ. ತಾವು ಏನಕ್ಕೆ ಇಷ್ಟಪಡ್ತಾರೆ? ಅಲ್ಲ, ಈಗಂತೂ ನಾವು ಹೋಳಿ ಉತ್ಸವ ಸಲಾಗಿ ಮಾಡಿ ಎಲ್ಲ ಕರೆದೀವಿ. ಇದ್ರ ಮಧ್ಯೆ ಈಗ ಗೊಂದಲಗಳಿದಾವೆ. ಏನು ಹೇಳಕ್ಕೆ ಇಷ್ಟಪಡ್ತೀರ ಅಂತ ನೀವು ಇಲ್ಲಿವರೆಗೂ ಏನು ಅಲ್ಲ, ನಾನೇನು ಹೇಳಿಲ್ಲ ಸರ್. ಏನು ನಮ್ಮ ಕುಟುಂಬದಲ್ಲಿ ಏನು ನಮ್ಗೆ ಗೊಂದಲ ಇಲ್ಲ. ಹಾಂ, ಈಗ ನಮ್ಮ ತಂದೆಯವರು ಅಕಾಲಿಕ ಹೋಗಿದ್ದಕ್ಕೆ ಅದೇನು ನಮ್ಮದು ನಮ್ಮ ಹೊಲ ಅಲ್ಲ, ಮನೆ ಅಲ್ಲ, ನಮಗೆ ಕೊಡ್ಬೇಕಂತಲ್ಲ. ನಮ್ಮ ಅಜ್ಜನ ಆಸ್ತಿನೂ ಅಲ್ಲ, ನಾವು ಟೆನೆಂಟ್ ಹಚ್ಚಾಕೂ ಅಲ್ಲ. ಏನೋ ಒಂದು ಅವರು ಅನುಕಂಪದ ಮೇಲೆ ನಮಗೆ ಮಾಡ್ತಾರಂತ ನಮಗೆ ಒಂದು ಆಸೆ ಇದೆ. ಮತ್ತು ಅದರ ಜೊತೆಗೆ ನಮ್ಮ ಎಲ್ಲ ಗುರು ಹಿರಿಯರದು ಆಸೆ ಇದೆ. ಹಂಗೆ ಮನವಿ ಮಾಡಿದ್ದಾರೆ. ಅದು ಅವ್ರೇನು ಗುರು ಹಿರಿಯರು ಏನು ಮಾಡ್ತಾರೆ, ಆಮೇಲೆ ನಮ್ಗೆ ಹೈಕಮಾಂಡ್ ಏನು ಮಾಡ್ತಾರೆ, ಅದಕ್ಕೆ ನಾವು ಬದ್ರಿದ್ದೀವಿ. ನಮ್ಮ ಮಾಧವ ಸೇವಾ ಕೇಂದ್ರ ಸಂಘಟನೆ ವತಿಯಿಂದ ಆಯೋಜನೆ ಮಾಡಿರುವಂಥ ಹಲಗೆ ಮೇಳದ ಸ್ಪರ್ಧೆಯಲ್ಲಿ ಮಹಿಳಾ ಮನೆಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲಗೆಯನ್ನು ಬಾರಿಸುವ ಮೂಲಕ ಗಮನ ಸೆಳೆದರು. ಬಾಗಲಕೋಟೆ ನಗರದಲ್ಲಿ ಆಯೋಜನೆ ಮಾಡಿರುವಂಥ ಹಲಗೆ ಮೇಳದಲ್ಲಿ ಮಹಿಳೆಯರು ಹೇಗೆಲ್ಲ ಹೆಜ್ಜೆ ಹಾಕಿ ಹಲಗೆ ಮೇಳದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ.
ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ಪವನ್ ಶಿವಶಂಕರ್ ಹುಗಾರ್ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಎಲ್ಲ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸವಿತಾ ಹಿರೇಮಠ, ಕಾನೂನು ಘಟಕದ ಅಧ್ಯಕ್ಷರಾದ ಬಸವರಾಜ್ ನಾಲಾತ್ವಾಡ್, ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುಳಾ ಮಿರಾರ್ಕರ್, ವಿಜಯಪುರ ಜಿಲ್ಲೆಯ ಘಟಕದ ಅಧ್ಯಕ್ಷರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಆಗಿರುವಂತಹ ಆಶಾ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿ ಮಂಜು ಬಡಿಗೇರ್, ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಅಭಿಮಾನಿಗಳು ನೂತನ ಅಧ್ಯಕ್ಷರನ್ನು ಗೌರವಿಸಿ ಸನ್ಮಾನಿಸಿದರು.